ಕೌಸರ್ ಬ್ಯಾಂಗ್ಳೂರಿಂದ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಅಂದ್ರೆ 22 ಸೆಪ್ಟೆಂಬರ್ ಇಂದ ನಮ್ಮ ಕರ್ನಾಟಕದಲ್ಲಿ ಸೆನ್ಸಸ್ ಮಾಡಲಾಗ್ತಾ ಇದೆ. ಈ ಸೆನ್ಸಸ್ ನ ಜಾತಿ ಗಣತಿ ಅಂತ ಕರೆಯಲಾಗ್ತಾ ಇದೆ. ಇದು ಬಹಳ ಮಹತ್ವಪೂರ್ಣವಾದಂತಹ ಸೆನ್ಸಸ್. ಯಾಕಂದ್ರೆ ಇದನ್ನ ಜಾತಿ ಗಣತಿ ಅಂತ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿಯವರಿದ್ದಾರೆ, ಆ ಜಾತಿಯ ಒಂದು ಯಾವ ಆರ್ಥಿಕ ಸ್ಥಿತಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸೆನ್ಸಸ್ ಮಾಡಲಾಗ್ತಾ ಇದೆ. ಹಾಗಾಗಿ ನಾನು ಈ ವಿಡಿಯೋನ ಕನ್ನಡದಲ್ಲಿ ಮಾಡುವ ಉದ್ದೇಶ ಏನು ಅಂತಂದ್ರೆ, ನಮ್ಮ ಬಹಳಷ್ಟು ಉತ್ತರ ಕರ್ನಾಟಕದ ಮತ್ತು ಕೋಸ್ಟಲ್ ರೀಜನ್ ನ ಮುಸಲ್ಮಾನರು ಕೂಡ ಕನ್ನಡವನ್ನು ಮಾತೃಭಾಷೆ ಕನ್ನಡ ಮಾತಾಡ್ತಾರೆ. ಹಾಗಾಗಿ ಅವರಿಗೂ ಕೂಡ ಈ ವಿಡಿಯೋನ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಈಗಾಗಲೇ ಈ ಸೆನ್ಸಸ್ ನ ವಿಷಯ ನಿಮ್ಗೆಲ್ಲರಿಗೂ ಮುಟ್ಟಿದೆ. ಅದರಲ್ಲಿ ಕೆಲವೊಂದು ಮಿಸ್ಲೀಡ್ ಮಾಡುವಂತಹ ವಿಡಿಯೋಸ್ಗಳು ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ನೀವು ವೈರಲ್ ಮಾಡಿ, ನಿಜವಾದ ಸತ್ಯವಾದ ಯಾವ ರೀತಿಯಲ್ಲಿ ಈ ಸೆನ್ಸಸ್ಗೆ ನಾವು ನಮ್ಮ ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನ ಪ್ರತಿಯೊಬ್ಬರ ಜನರಿಗೂ ತಲುಪಲಿ. ಯಾಕಂದ್ರೆ ಸಮಯ ತುಂಬಾ ಕಮ್ಮಿ ಇದೆ, ನಾಳೆಯಿಂದಾನೇ ಸೆನ್ಸಸ್ ಶುರುವಾಗ್ತಾ ಇದೆ. ಹಾಗಾಗಿ ಮೊಟ್ಟ ಮೊದಲಿಗೆ ಯಾರೇ ಕೂಡ ನಿಮ್ಮ ಮನೆಗೆ ಸೆನ್ಸಸ್ ಮಾಡೋದಕ್ಕೆ ಬರಲಿ, ಜಾತಿ ಗಣತಿ ಮಾಡಲಿಕ್ಕೆ ಬರಲಿ, ಇದನ್ನ ನಾನು ಸೆನ್ಸಸ್ ಅಂತ ಕರೆಯೋದಿಲ್ಲ, ಜಾತಿ ಗಣತಿ ಮಾಡೋದಕ್ಕೆ ಬರಲಿ, ಅವ್ರಿಗೆ ದಯವಿಟ್ಟು ಗೌರವದಿಂದ ಕೂರಿಸಿ ಕಾಫಿ ಕೇಳಿ, ನೀರ್ ಕೇಳಿ, ಗೌರವದಿಂದ ಅವ್ರಿಗೆ ಉತ್ತರ ಕೊಡಿ. ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನು ಉತ್ತರ ಕೊಡಿ. ಯಾರು ತಮ್ಮ ಮನೆಯಲ್ಲಿ ಅವೈಲಬಲ್ ಇಲ್ಲ, ಯಾರು ಹೊರಗಡೆ ಹೋಗ್ತಾ ಇದ್ದಾರೆ, ಅಕ್ಕಪಕ್ಕ ಮನೆಯವ್ರಿಗೆ ಒಂದು ಪೇಪರ್ ನಲ್ಲಿ ಪ್ರತಿಯೊಂದು ನಿಮ್ಮ ಡೇಟಾನ ಬರೆದು ಬಿಡಿ. ನಿಮ್ಮ ಹೆಸರು, ಹೆಡ್ ಆಫ್ ದ ಫ್ಯಾಮಿಲಿ, ನಿಮ್ಮ ವೈಫು, ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಅವರ ಆಧಾರ್ ಕಾರ್ಡ್ ನಂಬರು ಮತ್ತೆ ಎಪಿಕ್ ನಂಬರ್ ಅಂತಂದ್ರೆ ವೋಟರ್ ಐಡಿ ನಲ್ಲಿ ಇರುವಂತಹ ಒಂದು ಎಪಿಕ್ ನಂಬರ್ ಅಥವಾ ಒಂದೊಂದು ಜೆರಾಕ್ಸ್ ಅವ್ರ ಕೈಗೆ ತಲುಪಿಸ್ಬಿಟ್ಟು ಹೋಗಿ. ಇಲ್ಲ ಅಂತಂದ್ರೆ ಅದಕ್ಕಿಂತ ಮುಂಚೆನೆ ನೀವು ಕೊಡಬೇಕು ಅನ್ನೋ ಹೋಗಿದ್ರೆ ಯಾರ ಕೈಲೂ ಕೊಡಕ್ಕೆ ನಂಬಿಕೆ ಇಲ್ಲ ಅನ್ನುವಂತಹ ಪರಿಸ್ಥಿತಿನಲ್ಲಿ ನೀವು ದಯವಿಟ್ಟು ಬಿಇಒಗೆ ಹೋಗಿ ನೀವೇ ಅಪ್ರೋಚ್ ಮಾಡಿ, ಅವರ ಕೈಗೆ ನೀವೇ ಹ್ಯಾಂಡ್ ಓವರ್ ಮಾಡಿ, ನಿಮ್ಮ ಜಾತಿ ಗಣತಿನ ನೀವೇ ರಿಜಿಸ್ಟರ್ ಮಾಡಿಸಿ ಹೋಗಿ. ಮಾಡ್ದೇನೆ ದಯವಿಟ್ಟು ಯಾರು ಈ ಒಂದು ಅವಕಾಶವನ್ನ ಸ್ಕಿಪ್ ಮಾಡ್ಕೋಬೇಡಿ. ಮತ್ತೆ ಅತ್ಯಂತ ಮುಖ್ಯವಾದ ವಿಷಯ ಅಂತಂದ್ರೆ, ಈ ಒಂದು ಜಾತಿ ಗಣತಿ ಕೇಳಲಿಕ್ಕೆ ಬಂದಾಗ ನಿಮ್ಮ ಧರ್ಮ ಯಾವುದು ಅಂತಂದ್ರೆ ಇಸ್ಲಾಂ, ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ಮುಸ್ಲಿಂ. ಇದೆರಡು ಅತಿ ಪ್ರಮುಖವಾದದ್ದು. ನಿಮ್ಮ ಧರ್ಮ ಯಾವುದು ಅಂತಂದ್ರೆ ಇಸ್ಲಾಂ, ಜಾತಿ ಯಾವುದು ಅಂತಂದ್ರೆ ಮುಸ್ಲಿಮ್ಸ್. ಮತ್ತೆ ಮೂರನೇ ಅತಿ ಮುಖ್ಯವಾದಂತಹ ವಿಷಯ, ಇಲ್ಲೇ ಒಂದು ಹಲವಾರು ವಿಡಿಯೋಗಳು ಮಿಸ್ಲೀಡ್ ಮಾಡುವಂತಹ ವಿಡಿಯೋಗಳು ಹರಿದಾಡ್ತಾ ಇದೆ. ನಮ್ಮಲ್ಲಿ ಉಪಜಾತಿ ಅನ್ನೋದು ಇಲ್ವೇ ಇಲ್ಲ, ಅದು ಖಂಡಿತ ಇಲ್ಲ, ಅದು ನಾನು ಒಪ್ಕೋತೀನಿ. ಆದ್ರೆ ನಮ್ಮಲ್ಲಿ ಹಲವಾರು ಪಂಗಡಗಳಿವೆ. ಹುಜೂರ್ ಟೈಮಲ್ಲೂ ಇತ್ತು ಪಂಗಡಗಳು, ಖುರೇಶಿ ಪಂಗಡಗಳಿತ್ತು. ಯಾಕಂದ್ರೆ ನಾವು ಯಾವ ಕೆಲಸ ಮಾಡ್ತೀವಿ ಅದರ ಆಧಾರದ ಮೇಲೆ ಪಂಗಡಗಳು ರಚನೆಯಾಗಿದೆ. ಇದು ಜಾತಿ ಅಲ್ಲ. ಆದರೆ ನೀವು ನಿಮ್ಮ ಈ ಪಂಗಡಗಳು ಯಾರೇ ಆಗಿರ್ಬಹುದು, ಖುರೇಶಿ, ದರ್ವೇಶಿ, ಮಟನ್ ಶಾಪ್ ಇಟ್ಕೊಳ್ಳೋರ್ನ ಖುರೇಶಿ ಅಂತೀವಿ, ದರ್ಗಾದಲ್ಲಿ ಇರುವಂತವ್ರನ್ನ ದರ್ವೇಶಿ ಅಂತ ಹೇಳ್ತೀವಿ. ಅವರ ಕೆಲಸಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ಹೆಸರನ್ನ ಕೊಟ್ಟಿದೀವಿ. ಇದು ಜಾತಿ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ ದಯವಿಟ್ಟು. ನೀವು ಧರ್ಮ ಯಾವುದು ಅಂದಾಗ ಇಸ್ಲಾಂ ಬರಿಬೇಕು, ಜಾತಿ ಯಾವುದು ಅಂದಾಗ ಮುಸ್ಲಿಂ ಅಂತ ಬರಿಬೇಕು. ಉಪಜಾತಿ ಅಂತ ಕೇಳಿದಾಗ ನಿಮ್ಮ ಕೆಲಸಕ್ಕೆ ಆಧಾರಿತವಾಗಿ ನಿಮ್ಮ ಪಂಗಡ ಯಾವುದಿದೆ, ಖುರೇಶಿ ಇರಬಹುದು, ದರ್ವೇಶಿ ಇರಬಹುದು, ನದಾಫ್ ಇರಬಹುದು, ಪಿಂಜಾರ ಇರಬಹುದು, ಇಂಥ ಹಲವಾರು ಪಂಗಡಗಳಿವೆ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ. ಇದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಇವತ್ತು ಇದನ್ನ ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ನಾಳೆ ದಿನ ನಿಮ್ಮ ಸರ್ಕಾರದ ದಾಖಲೆಗಳಲ್ಲಿ ಇದು ಇರುವುದೇ ಇಲ್ಲ. ಆವಾಗ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ಗಳಾಗ್ಲಿ ಅಥವಾ ನಿಮ್ಗೆ ಯಾವುದೇ ರೀತಿಯಾದಂತಹ ನಿಮ್ಗೆ ರಿಸರ್ವೇಶನ್ಸ್ಗಳಾಗ್ಲಿ ಸಿಗುವುದಿಲ್ಲ. ಯಾಕಂದ್ರೆ ಸರ್ಚಾರ್ ಕಮಿಟಿನೇ ಹೇಳುತ್ತೆ, ನಮ್ಮ ಮುಸಲ್ಮಾನ್ ಬಾಂಧವರು ದಲಿತರಿಗಿಂತ ಹಿಂದುಳಿದಿದ್ದಾರೆ ಅಂತ. ಇವತ್ತು ಇದು ಜಾತಿ ಗಣತಿ ಮಾಡ್ತಾ ಇರೋದೇನೆ
ಪ್ರತಿಯೊಂದು ಜಾತಿಯನ್ನ ಅವರ ಸಂಖ್ಯೆಗೆ ತಕ್ಕಂತೆ ಅವರ ಆರ್ಥಿಕ ಸ್ಥಿತಿಯನ್ನ ಮುಂದೆ ತರಲಿಕ್ಕೋಸ್ಕರ ಮಾಡ್ತಾ ಇರುವಂತಹ ಜಾತಿ ಗಣತಿ ಇದು. ಇವತ್ತು ನಾವು ಅದನ್ನ ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ನಾಳೆ ದಿನ ನೀವು ಯಾವುದೇ ರೀತಿಯಾದಂತಹ ಒಂದು ರಿಸರ್ವೇಶನ್ ಆಗ್ಲಿ, ಯಾವುದೇ ರೀತಿಯಾದಂತಹ ಒಂದು ಸ್ಕಾಲರ್ಶಿಪ್ಗಳಾಗ್ಲಿ ನಿಮ್ಮ ಮಕ್ಕಳಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರಲ್ಲಿ ಆ ಡೇಟಾನೇ ಇರೋದಿಲ್ಲ. ಮತ್ತೆ ಸರ್ಕಾರ ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಅವರು ನಿಮಗೆ ಬಜೆಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಜಾತಿ ಯಾವುದು, ಧರ್ಮ ಯಾವುದು ಅಂತ ಕೇಳಿದಾಗ ಇಸ್ಲಾಂ ಹೇಳಿ, ಜಾತಿ ಯಾವುದು ಅಂತ ಕೇಳಿದಾಗ ಮುಸಲ್ಮಾನರು ಅಂತ ಹಾಕಿ, ಮತ್ತೆ ಉಪಜಾತಿ ಅಂತ ಕೇಳಿದಾಗ ನಿಮ್ಮ ಕೆಲಸಕ್ಕೆ ಅನುಗುಣವಾದಂತಹ ಯಾವುದೇ ಪಂಗಡ ಇರಲಿ, ದರ್ವೇಶಿ, ನದಾಫ್, ಪಿಂಜಾರ, ಖುರೇಶಿ ಯಾವುದಾದ್ರೂ ಇರಲಿ, ಅದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಆರ್ಥಿಕ ಸ್ಥಿತಿ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆರ್ಥಿಕ ಮಟ್ಟ ಯಾವ ರೀತಿ, ಅದನ್ನ ಸಂಕೋಚವಿಲ್ಲದೆ ಅದನ್ನ ಅವರಿಗೆ ನಮ್ಮ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸ ಮಾಡಿ. ಈ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ತಿಳ್ಕೊತೀನಿ ನಾನು. ಯಾಕಂದ್ರೆ ಇಂತಹ ಒಂದು ಅವಕಾಶ ಮತ್ತೆ ನಮಗೆ ಯಾವತ್ತೂ ಸಿಗುವುದಿಲ್ಲ. ನಮ್ಮ ಆರ್ಥಿಕ ಸ್ಥಿತಿ ಯಾವ ಮಟ್ಟದಲ್ಲಿದೆ, ಮುಸಲ್ಮಾನರು ಯಾವ ತಳಮಟ್ಟದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದನ್ನ ತಲುಪಿಸೋಕೆ ಇರುವಂತಹ ಇದು ಏಕೈಕ ಅವಕಾಶ. ಇದನ್ನ ತಪ್ಪಿಸ್ಕೋಬೇಡಿ. ಧನ್ಯವಾದಗಳು.